ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2022ರಲ್ಲಿ ತಮಿಳು ಭಾಷೆಯಲ್ಲಿ ಬಿಡುಗಡೆಯಾಗಿದ್ದ ಒಟ್ಟಂ ಎಂಬ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಸ್ನೇಹಿತರೆ, ಈ ಚಿತ್ರದಲ್ಲಿ ಒಟ್ಟು 2 ಸ್ಟೋರಿಗಳು ಪ್ಯಾರಲಲ್ ಆಗಿ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಸಸ್ಪೆನ್ಸ್ಫುಲ್ ಆಗಿ ನಡೀತಾ ಹೋಗುತ್ತೆ. ಹೀಗೆ ಒಂದು ಪಾಯಿಂಟ್ ನಲ್ಲಿ ಒಂದು ಕಿಡ್ನಾಪಿಂಗ್ ಕೇಸ್ ನಿಂದಾಗಿ 2 ಸ್ಟೋರಿಗಳು ಕನೆಕ್ಟ್ ಆಗುತ್ತೆ. ಆಗ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯ ಇರದ ಒಂದು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಲ್ಲಿಂದ ಮುಂದೆ ಚಿತ್ರದಲ್ಲಿ ಏನಾಯ್ತು, ಅಷ್ಟಕ್ಕೂ 2 ಸ್ಟೋರಿಗಳು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೂವಿ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಸಸ್ಪೆನ್ಸ್ಫುಲ್ ಆಗಿರುತ್ತೆ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ನಲ್ಲಿ ಊಟ ತರೋದಕ್ಕೆ ಅಂತ ಹೋಟೆಲ್ಗೆ ಹೋಗಿದ್ದ ಒಬ್ಬ ವ್ಯಕ್ತಿ ತುಂಬಾನೇ ಗಡಿಬಿಡಿಯಲ್ಲಿ ತನ್ನ ಅಪಾರ್ಟ್ಮೆಂಟ್ಗೆ ವಾಪಸ್ ಓಡಿ ಬರ್ತಾನೆ. ಅದೇ ಸಮಯಕ್ಕೆ ಅವನ ಹೆಂಡತಿ ಕಾಲ್ ಮಾಡಿ, ನಾನು ಶುಕ್ರವಾರ ಊರಿಗೆ ವಾಪಸ್ ಬರ್ತೀನಿ, ನನ್ನನ್ನ ಬಂದು ಪಿಕಪ್ ಮಾಡ್ಕೊ ಅಂತ ಹೇಳ್ತಾಳೆ. ಈತ ಸರಿ ಅಂತ ಹೇಳ್ತಾ ಗಾಬರಿಯಲ್ಲೇ ಅಲ್ಲೇ ಇದ್ದ ತನ್ನ ಫ್ಲಾಟ್ ನ ಒಳಗಡೆ ಬರ್ತಾನೆ. ಆಗ ಒಳಗಡೆ ರಿಮಿ, ಪ್ರವೀಣ್ ಹಾಗೂ ರಾಜ್ ಎಂಬ ಇನ್ನು 3 ಇರೋದನ್ನ ನೋಡ್ತೀವಿ. ಪ್ರವೀಣ್ ಎಂಬತ್ತ ಆ ಮಗುವಿನ ತಂದೆ ತಾಯಿ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈಗೇನ್ ಮಾಡೋದು ಅಂತ ಭಯ ಪಡ್ತಾನೆ. ಆಗ ಅಲ್ಲೇ ಇದ್ದ ಮತ್ತೊಬ್ಬ, ನೀನೇನೋ ಭಯ ಪಡಬೇಡ, ನಾವು ಕೇಳಿರುವ ದುಡ್ಡು ನಮ್ಮ ಕೈಗೆ ಬರ್ತಿದ್ದ ಹಾಗೆ ಆ ಮಗುವನ್ನ ರಿಲೀಸ್ ಮಾಡಿ ಬಿಡೋಣ ಅಂತ ಹೇಳ್ತಾನೆ. ಸ್ನೇಹಿತರೆ, ಇವರೆಲ್ಲರ ಮಾತುಗಳಿಂದ ನಮಗೆ ಅರ್ಥವಾಗುತ್ತೆ ಇವರೆಲ್ಲ ಸೇರಿ ಒಂದು ಮಗುವನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಈಗ ಇವರೆಲ್ಲ ಸೇರಿ ಆ ಮಗುವನ್ನ ಹೇಗೆ ಕಿಡ್ನಾಪ್ ಮಾಡಿದ್ರು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಸಿಟಿಯ ಪಿಪಿಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಆದಿತ್ಯ ಎಂಬ ಒಬ್ಬ ಚಿಕ್ಕ ಹುಡುಗ ಓದ್ತಿರ್ತಾನೆ. ಈ ಆದಿತ್ಯಗೆ ಹುಟ್ಟಿನಿಂದಲೇ ಕಿವಿ ಕೇಳಿಸ್ತಿರೋದಿಲ್ಲ, ಜೊತೆಗೆ ಮಾತನಾಡೋದಕ್ಕೂ ಕೂಡ ಬರ್ತಿರೋದಿಲ್ಲ. ಈ ಆದಿತ್ಯನ ತಾಯಿ ಶಕುಂತಲಾ ಸಿಟಿಯಲ್ಲಿ ದೊಡ್ಡ ಟೆಕ್ಸ್ಟೈಲ್ ಕಂಪನಿಯ ಓನರ್ ಆಗಿರ್ತಾಳೆ. ಇನ್ನು ಇವನ ತಂದೆ ಮಹೇಶ್ ಒಂದು ದೊಡ್ಡ ಐಟಿ ಕಂಪನಿಯ ಓನರ್ ಆಗಿರ್ತಾನೆ. ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗೋದೇನಂದ್ರೆ ಈ 4 ಜನ ಕಿಡ್ನಾಪರ್ಸ್ ಗಳು ಕೂಡ ಮಹೇಶ್ ನ ಕಂಪನಿಯಲ್ಲೇ ಕೆಲಸ ಮಾಡಿಕೊಂಡಿದ್ದವರು. ಮಹೇಶ್ ಇತ್ತೀಚೆಗೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ 500 ಜನ ಎಂಪ್ಲಾಯೀಸ್ ಗಳನ್ನ ಒಂದೇ ಸಾರಿ ಟರ್ಮಿನೇಟ್ ಮಾಡಿರ್ತಾನೆ. ಹಾಗೆ ಕೆಲಸ ಕಳೆದುಕೊಂಡಿದ್ದ 500 ಜನಗಳಲ್ಲಿ ಈ 4 ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಈಗ ರಾಜ್ ಕೋಪದಲ್ಲಿ ಆ ಮಹೇಶ್ ನಮ್ಮೆಲ್ಲರನ್ನ ಕೂಡ ಬೀದಿಗೆ ತಂದು ನಿಲ್ಲಿಸಿಬಿಟ್ಟ, ನಾವು ಕೂಡ ಅವನ ಜೀವನವನ್ನ ಬೀದಿಗೆ ತರಬೇಕು ಅಂತ ಕೋಪದಲ್ಲಿ ಹೇಳ್ತಾನೆ. ಸ್ನೇಹಿತರೆ, ಇವರೆಲ್ಲ ಆದಿತ್ಯನನ್ನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಸುಮಾರು 15 ದಿನಗಳ ಕಾಲ ಆತ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಬರ್ತಾನೆ, ಸ್ಕೂಲ್ ನಿಂದ ಮನೆಗೆ ಬರುವ ದಾರಿ ಯಾವುದು ಅಂತ ಎಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಆದಿತ್ಯ ಸ್ಕೂಲ್ ಮುಗಿಸಿಕೊಂಡು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾನೆ ಅಂತ ಅವನನ್ನೇ ಫಾಲೋ ಮಾಡ್ತಾ ಹೋಗ್ತಾರೆ. ಆತ ಅಲ್ಲೇ ಇದ್ದ ಒಂದು ಅಂಗಡಿಗೆ ಹೋಗಿ ಚಾಕ್ಲೇಟ್ ಅನ್ನ ಪರ್ಚೇಸ್ ಮಾಡ್ತಿದ್ದಾಗ, ನಾನು ನಿನ್ಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಅವನನ್ನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಚಿತ್ರದ ಹೀರೋ ಆಗಿರುವ ಮನು ಎಂಬಾತನನ್ನ ನೋಡ್ತೀವಿ. ಮನು ಬಾರ್ ಕ್ಲೋಸ್ ಮಾಡುವ ಸಮಯವಾದ್ರೂ ಕೂಡ ಅದೇ ಬಾರ್ ನಲ್ಲಿ ತುಂಬಾನೇ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾನೆ. ಕೊನೆಗೆ ಆ ಬಾರ್ ನಲ್ಲಿ ಕೆಲಸ ಮಾಡ್ತಿದ್ದ ಸ್ಟಾಫೆ ಇವನನ್ನ ಹೊರಗಡೆ ತಳ್ಳಿಬಿಡ್ತಾರೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗಿ ಗೌತಮ್ ಎಂಬ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಬಳಿ ಶ್ರೀನಿವಾಸ್ ಎಂಬ ವ್ಯಕ್ತಿ ಬರ್ತಾನೆ. ಸರ್, ಆ ರಾಜು ಎಂಬ ಕೆಲಸಗಾರ ಸತ್ತು ಹೋದ. ಫ್ಯಾಕ್ಟರಿಯ ಎಲ್ಲ ಕೆಲಸಗಾರರು ಕೂಡ ತುಂಬಾನೇ ಕೋಪಗೊಂಡಿದ್ದಾರೆ. ದಯವಿಟ್ಟು ಈ ವಿಷಯವನ್ನ ನಿಮ್ಮ ತಂದೆಗೆ ಇನ್ಫಾರ್ಮ್ ಮಾಡಿ ಏನಾದ್ರೂ ಸೊಲ್ಯೂಷನ್ ಮಾಡಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಗೌತಮ್, ಸರಿ, ನಾನು ಅದನ್ನೆಲ್ಲ ನೋಡಿಕೊಳ್ತೀನಿ, ಒಂದು ವೇಳೆ ಫ್ಯಾಕ್ಟರಿಯಲ್ಲಿ ಬೇರೆ ಏನಾದ್ರೂ ಗಲಾಟೆ ಆದ್ರೆ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಮತ್ತೊಂದು ಕಡೆ ಆ ಚಿಕ್ಕ ಹುಡುಗನನ್ನ ಕಿಡ್ನಾಪ್ ಮಾಡಿದ್ರಲ್ವಾ, ಎಲ್ಲ ಸೇರಿ ಆ ಹುಡುಗನ ತಂದೆ ತಾಯಿ ಬಳಿ ಎಷ್ಟು ದುಡ್ಡನ್ನ ಡಿಮ್ಯಾಂಡ್ ಮಾಡೋದು ಅಂತ ಲೆಕ್ಕ ಹಾಕೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಈ 4 ಲೈಫ್ ನಲ್ಲೂ ಕೂಡ ಬೇರೆ ಬೇರೆ ರೀತಿಯ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಕೊನೆಗೆ ಎಲ್ಲರೂ ಲೆಕ್ಕ ಹಾಕಿ ಆ ಹುಡುಗನ ತಂದೆ ತಾಯಿ ಬಳಿ 1.5 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡೋಣ ಅಂತ ಫಿಕ್ಸ್ ಆಗ್ತಾರೆ. ಮತ್ತೊಂದು ಕಡೆ ಆದಿತ್ಯ ತನ್ನ ಫ್ಯಾಕ್ಟರಿಯಲ್ಲಿ ರಾಜು ಎಂಬಾತ ಕೆಲಸ ಮಾಡ್ತಲೇ ಸತ್ತು ಹೋಗಿದ್ದ ಕಾರಣ ಬೋರ್ಡ್ ಮೆಂಬರ್ಸ್ ಗಳನ್ನ ಮೀಟಿಂಗ್ ಕರೀತಾನೆ. ಆಗ ಅಲ್ಲಿ ಕೂತಿದ್ದ ಒಬ್ಬ ಆದಿತ್ಯ ಈ ವಿಷಯವನ್ನ ದೊಡ್ಡದು ಮಾಡೋದು ಬೇಡ, ಸತ್ತು ಹೋಗಿರುವ ಆ ರಾಜುನ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿನ ಕೊಟ್ರೆ ಅವರೇ ಸುಮ್ಮನಾಗಿ ಬಿಡ್ತಾರೆ ಅಂತ ಸಜೆಷನ್ ಕೊಡ್ತಾನೆ. ಅದಕ್ಕೆ ಗೌತಮ್, ಇಲ್ಲ 5 ಲಕ್ಷ ಎಲ್ಲ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಅಲ್ಲಿದ್ದ ಮತ್ತೊಬ್ಬ ಆದಿತ್ಯ, ನನ್ನ ಬಳಿ ಒಂದು ಐಡಿಯಾ ಇದೆ, ಆ ರಾಜು ಡ್ರಿಂಕ್ಸ್ ಮಾಡಿ ಕೆಲಸಕ್ಕೆ ಬಂದಿದ್ದ, ಅವನ ಬೇಜವಾಬ್ದಾರಿಯಿಂದನೇ ಆತ ಸತ್ತು ಹೋದ ಅಂತ ರಿಪೋರ್ಟ್ ಅನ್ನ ರೆಡಿ ಮಾಡಿಸಿದ್ರೆ ಹೇಗೆ ಅಂತ ಕೇಳ್ತಾನೆ. ಆಗ ಅಲ್ಲೇ ಕೂತಿದ್ದ ಮತ್ತೊಬ್ಬ ಬೋರ್ಡ್ ಮೆಂಬರ್, ನಿಮ್ಗೆಲ್ಲ ಏನಾಗಿದೆ, ಆ ರಾಜು ಕಳೆದ 15 ವರ್ಷಗಳಿಂದ ನಿಯತ್ತಾಗಿ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾನೆ. ಎಲ್ಲರ ಮಾತುಗಳನ್ನ ಕೇಳಿದ ಗೌತಮ್ ಒಂದು ಡಿಸಿಷನ್ಗೆ ಬರ್ತಾನೆ. ನಾಳೆ ಬೆಳಿಗ್ಗೆ ಪೇಪರ್ ನಲ್ಲಿ ಸತ್ತು ಹೋಗಿರುವ ಆ ರಾಜುನ ಫ್ಯಾಮಿಲಿಗೆ 50,000 ರೂಪಾಯಿನ ಕೊಡ್ತೀವಿ ಅಂತ ಹೇಳಿ ನಾನೇ ಅವರ ಮನೆಗೆ ಹೋಗಿ ಸಮಾಧಾನ ಮಾಡ್ತೀನಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಈ ಎಲ್ಲ ಶ್ರೀಮಂತರ ಮಾತುಗಳಿಂದ ನಮಗೆ ಒಂದು ವಿಷಯ ಅರ್ಥ ಆಗುತ್ತೆ, ಇವರಾರಿಗೂ ಕೂಡ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ರಾಜು ಸತ್ತು ಹೋದ ಅಂತ ಕನಿಕರ ಇರೋದಿಲ್ಲ. ಬದಲಿಗೆ ಈ ವಿಷಯವನ್ನ ಹೀಗೆ ಮುಚ್ಚಿ ಹಾಕೋದು ಅಂತ ಮಾತ್ರನೇ ಪ್ಲಾನ್ ಮಾಡ್ತಿರೋ
ಮಾಡ್ತಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಅದೇ ಸಮಯಕ್ಕೆ ಗೌತಮ್ನ ಹೆಂಡತಿ ಪಾರು ಕಾಲ್ ಮಾಡ್ತಾಳೆ. ಆಕೆ ಕೋಪದಲ್ಲಿ ಗೌತಮ್ ಇವತ್ತು ನಮ್ಮ ಮದುವೆ ಆನಿವರ್ಸರಿ ಅಂತ ಗೊತ್ತಿಲ್ವಾ, ಇವತ್ತು ಕೂಡ ಮನೆಗೆ ಬೇಗ ಬರೋದಕ್ಕೆ ಆಗೋದಿಲ್ವಾ ಅಂತ ರೇಗ್ತಾಳೆ. ಅದಕ್ಕೆ ಗೌತಮ್ ಸಾರಿ, ನಾನಿವತ್ತು ಬೇಗ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ, ನಿನಗೆ ಅಂತ ನಾನೊಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ರೂಮ್ ನಲ್ಲಿ ಇಟ್ಟಿದ್ದೀನಿ, ಅದನ್ನ ಓಪನ್ ಮಾಡಿ ನೋಡು ಅಂತ ಹೇಳ್ತೇನೆ. ಅದಕ್ಕೆ ಪಾರು ಇಲ್ಲ, ನಾನು ಯಾವ ಗಿಫ್ಟ್ ಅನ್ನ ಕೂಡ ಓಪನ್ ಮಾಡೋದಿಲ್ಲ, ನೀವು ಮೊದಲು ಮನೆಗೆ ಬನ್ನಿ ಆಮೇಲೆನೆ ಆ ಗಿಫ್ಟ್ ಅನ್ನ ಓಪನ್ ಮಾಡ್ತೀನಿ ಅಂತ ಹೇಳಿಬಿಡ್ತಾಳೆ. ಗೌತಮ್ ಸರಿ, ಇನ್ನು ಅರ್ಧ ಗಂಟೆಯಲ್ಲಿ ಮನೆಯಲ್ಲಿರ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಆದಿತ್ಯನ ಕಿಡ್ನಾಪ್ ಆಗಿತ್ತಲ್ವಾ, ಅವನ ತಂದೆ ತಾಯಿ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಅದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದ ಕಾರಣ ಈ ವಿಷಯ ಮೀಡಿಯಾಗಳಲ್ಲಿ ಬಾರದ ಹಾಗೆ ಪೊಲೀಸರು ನೋಡಿಕೊಳ್ತಾರೆ. ಈ ಕಡೆ ರಿಮಿ ಆ ಹುಡುಗನ ತಂದೆ ತಾಯಿಗೆ ಕಾಲ್ ಮಾಡಿ ನಿಮ್ಮ ಮಗನನ್ನ ಕಿಡ್ನಾಪ್ ಮಾಡಿದ್ದೀವಿ, ನಿಮ್ಮ ಮಗ ಜೀವಂತವಾಗಿ ವಾಪಸ್ ಬರಬೇಕು ಅಂದ್ರೆ 1.5 ಕೋಟಿ ರೂಪಾಯಿಯನ್ನ ಕೊಡಬೇಕು, ಯಾವ ಜಾಗಕ್ಕೆ ದುಡ್ಡನ್ನ ತಂದು ಕೊಡ್ಬೇಕು ಅಂತ ಇನ್ಫಾರ್ಮ್ ಮಾಡ್ತೀವಿ, ಒಂದು ವೇಳೆ ಪೊಲೀಸರ ಬಳಿ ಹೋದ್ರೆ ನಿಮ್ಮ ಮಗ ಜೀವಂತವಾಗಿ ವಾಪಸ್ ಬರೋದಿಲ್ಲ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡಿ ಬಿಡ್ತಾಳೆ. ಮತ್ತೊಂದು ಕಡೆ ಗೌತಮ್ ಅರ್ಜೆಂಟ್ ಆಗಿ ಕಾರನ್ನ ಡ್ರೈವ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದಾಗ ಮೊದಲೇ ಕುಡಿದಿದ್ದ ಚಿತ್ರದ ಹೀರೋ ಮನು ಇದ್ದಕ್ಕಿದ್ದ ಹಾಗೆ ಅವನ ಕಾರಿನ ಮುಂದೆ ಬಂದು ಬಿಡ್ತಾನೆ. ಗಾಬರಿಯಾದ ಗೌತಮ್ ತಕ್ಷಣವೇ ಕಾರ್ನ ಬ್ರೇಕ್ ಅನ್ನ ಅಪ್ಲೈ ಮಾಡಿ ಸ್ಟಾಪ್ ಮಾಡ್ತಾನೆ. ಮನು ಸಾರಿ ಕೇಳ್ತಾ ಸಾರಿ ಸರ್, ಗೊತ್ತಾಗ್ಲಿಲ್ಲ, ಕುಡಿದ ನಶೆಯಲ್ಲಿ ಅಡ್ಡ ಬಂದು ಬಿಟ್ಟೆ, ಇಷ್ಟೊತ್ತಲ್ಲಿ ಯಾವುದೇ ಆಟೋ ಹಾಗೂ ಕಾರ್ಗಳು ಕೂಡ ಸಿಗ್ತಿಲ್ಲ, ದಯವಿಟ್ಟು ನನ್ನನ್ನ ಮನೆಗೆ ಡ್ರಾಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಮನು ಮೊದಲೇ ಕುಡಿದಿದ್ದ ಕಾರಣ ಆಗೋದಿಲ್ಲ, ನನ್ಗೆ ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆ, ನಿನ್ನ ಪಾಡಿಗೆ ನೀನು ಹೊರಟು ಹೋಗೋ ಅಂತ ಹೇಳ್ತಾನೆ. ಆದ್ರೆ ಮನು ಪದೇ ರಿಕ್ವೆಸ್ಟ್ ಮಾಡಿದ ಕಾರಣ ಸರಿ ಅಂತ ಒಪ್ಪಿಕೊಳ್ತಾನೆ. ಹೀಗೆ ಗೌತಮ್ ಅವನನ್ನ ಕೂರಿಸಿಕೊಂಡು ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಮನು ತನ್ನ ಪಾಕೆಟ್ ನಲ್ಲಿದ್ದ ಗನ್ ಅನ್ನು ತೆಗೆದು ಗೌತಮ್ಗೆ ಪಾಯಿಂಟ್ ಮಾಡ್ತಾನೆ. ಇದನ್ನ ನೋಡಿ ಶಾಕ್ ಆದ ಗೌತಮ್ ಯಾರ್ ನೀನು, ನಿನ್ಗೇನ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಮನು ನಗುತ್ತಾ ನನಗೆ ಈಗಿಂದೀಗ್ಲೇ 1.5 ಕೋಟಿ ರೂಪಾಯಿ ಬೇಕು, ಇಲ್ಲ ಅಂದ್ರೆ ನೀನು ಜೀವಂತವಾಗಿ ಇರೋದಿಲ್ಲ ಅಂತ ಥ್ರೆಟನ್ ಮಾಡ್ತಾನೆ. ಇವನ ಡಿಮ್ಯಾಂಡ್ ಕೇಳಿದ ಗೌತಮ್ಗೆನೆ ಶಾಕ್ ಆಗುತ್ತೆ. ಹೀಗೆ ಸ್ವಲ್ಪ ಮುಂದೆ ಬಂದ ನಂತರ ಕಾರ್ನ ಪೆಟ್ರೋಲ್ ಖಾಲಿಯಾಗಿ ಬಿಡುತ್ತೆ. ಅಲ್ಲೇ ಹತ್ತಿರದಲ್ಲಿದ್ದ ಪೆಟ್ರೋಲ್ ಬಂಕ್ಗೆ ಕಾರನ್ನ ತೆಗೆದುಕೊಂಡು ಹೋಗ್ತಾರೆ. ಆಗ ಗೌತಮ್ ಚಾನ್ಸ್ ನೋಡಿ ಕಾರ್ನಿಂದ ಇಳಿದು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನನ್ನ ಚೇಸ್ ಮಾಡಿದ ಮನು ಮತ್ತೆ ಗನ್ ಪಾಯಿಂಟ್ ಮಾಡಿ ವಾಪಸ್ ಎಳೆದುಕೊಂಡು ಬರ್ತಾನೆ. ಮತ್ತೊಂದು ಕಡೆ ಆ ಹುಡುಗ ಆದಿತ್ಯನ ಕಿಡ್ನಾಪ್ ಆಗಿದ್ರಿಂದ ಪೊಲೀಸರು ಸಿಟಿಯಲ್ಲಿ ಎಲ್ಲಾ ಕಡೆ ನಾಕಾಬಂದಿ ಹಾಕಿ ವೆಹಿಕಲ್ ಗಳನ್ನ ಚೆಕ್ ಮಾಡ್ತಿರ್ತಾರೆ. ಆದಿತ್ಯ ಹಾಗೂ ಮನು ಕೂತಿದ್ದ ಕಾರ್ ಕೂಡ ಚೆಕ್ ಪಾಯಿಂಟ್ ಗೆ ಬರುತ್ತೆ. ಆದ್ರೆ ಪೊಲೀಸರ ಬಳಿ ಆದಿತ್ಯ ಏನನ್ನೋ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಮನು ಪೊಲೀಸರಿಗೆ ಗೊತ್ತಾಗದ ಹಾಗೆ ಆದಿತ್ಯನ ಬೆನ್ನಿಗೆ ಗನ್ ಅನ್ನ ಪಾಯಿಂಟ್ ಮಾಡಿರ್ತಾನೆ. ನಂತರ ಅಲ್ಲಿಂದ ಮುಂದೆ ಬರ್ತಿದ್ದ ಹಾಗೆ ಗೌತಮ್ನ ಹೆಂಡತಿ ಪಾರು ಕಾಲ್ ಮಾಡ್ತಾಳೆ. ತಕ್ಷಣವೇ ಮನು ಗೌತಮ್ನ ಕೈಯಲ್ಲಿದ್ದ ಫೋನ್ ಅನ್ನ ಕಿತ್ತುಕೊಳ್ತಾನೆ. ಮನು ವಿಚಿತ್ರವಾಗಿ ನಗುತ್ತಾ ನಿನ್ನ ಗಂಡನನ್ನ ಕಿಡ್ನಾಪ್ ಮಾಡಿದ್ದೀನಿ, ನಾನು ಕೇಳಿದಷ್ಟು ದುಡ್ಡು ಬಂದು ಸೇರ್ಲಿಲ್ಲ ಅಂದ್ರೆ ಆತ ಜೀವಂತವಾಗಿ ಇರೋದಿಲ್ಲ ಅಂತ ಹೆದರ್ಸ್ತಾನೆ. ತನ್ನ ಗಂಡ ಕಿಡ್ನಾಪ್ ಆಗಿದ್ದಾನೆ ಅಂತ ಕೇಳ್ತಿದ್ದ ಹಾಗೆ ಪಾರು ತುಂಬಾನೇ ಭಯದಿಂದ ಅಳೋದಕ್ಕೆ ಶುರು ಮಾಡ್ತಾಳೆ. ಈಗ ತನ್ನ ಹೆಂಡತಿ ಅಳ್ತಿರೋದನ್ನ ನೋಡಿದ ಗೌತಮ್ ನೀನು ಕೇಳಿದಷ್ಟು ದುಡ್ಡನ್ನ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ನನ್ನ ಮನೆಯ ಲಾಕರ್ ನಲ್ಲಿ ಒಂದಷ್ಟು ದುಡ್ಡನ್ನ ಇಟ್ಟಿದ್ದೀನಿ, ಆ ಲಾಕರ್ ಅನ್ನ ಓಪನ್ ಮಾಡ್ಬೇಕು ಅಂದ್ರೆ ನನ್ನ ಫಿಂಗರ್ ಪ್ರಿಂಟೇ ಬೇಕು, ಸೊ ನನ್ನನ್ನ ನಮ್ಮ ಮನೆಯ ಬಳಿ ಕರೆದುಕೊಂಡು ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಮನು ಪಾರುಗೆ ಸರಿ ನಿನ್ನ ಗಂಡನನ್ನ ಮನೆಯ ಬಳಿ ಕರೆದುಕೊಂಡು ಹೋಗ್ತೀನಿ, ಆದ್ರೆ ನೀನು ಮನೆಯ ಮುಂದೆ ಬಂದು ವೇಟ್ ಮಾಡ್ತಿರ್ಬೇಕು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಮನು ಗೌತಮ್ ಹೇಳಿದಂತೆ ಅವನನ್ನ ಮನೆಯ ಬಳಿ ಕರೆದುಕೊಂಡು ಬರ್ತಾನೆ. ಅಷ್ಟರಲ್ಲೇ ಹೆದರಿಕೊಂಡಿದ್ದ ಪಾರು ಮನೆಯ ಮುಂದೆ ಕಾಯ್ತಾ ನಿಂತಿರ್ತಾಳೆ. ಗೌತಮ್ನನ್ನ ಮೊದಲಿಗೆ ಕಾರ್ನಿಂದ ಇಳಿಯೋದಕ್ಕೆ ಹೇಳ್ತಾನೆ. ನಂತರ ಪಾರುಗೆ ಗನ್ ಪಾಯಿಂಟ್ ಮಾಡಿ ತಕ್ಷಣ ಬಂದು ಕಾರ್ನ ಒಳಗಡೆ ಕುಳಿತುಕೋ ಅಂತ ಹೆದರ್ಸ್ತಾನೆ. ಇದನ್ನ ನೋಡಿ ಹೆದರಿಕೊಂಡ ಗೌತಮ್ ನಿನ್ಗೆ ದುಡ್ಡು ತಾನೆ ಬೇಕು, ನಾನು ಮನೆಯ ಒಳಗಡೆ ಹೋಗಿ ತಂದು ಕೊಡ್ತೀನಿ, ನನ್ನ ಹೆಂಡತಿಗೆ ಮಾತ್ರ ಏನು ಮಾಡ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಮನು ಮತ್ತೆ ನಗುತ್ತಾ ನಿನ್ನ ಹೆಂಡತಿಗೆ ಏನು ಕೂಡ ಆಗೋದಿಲ್ಲ, ನಾನು ಕೇಳಿದಷ್ಟು ದುಡ್ಡನ್ನ ಅರೇಂಜ್ ಮಾಡ್ಕೊಂಡು ನಾನು ಹೇಳುವ ಜಾಗಕ್ಕೆ ಬಂದು ಕೊಟ್ಟು ನಿನ್ನ ಹೆಂಡತಿಯನ್ನ ಕರೆದುಕೊಂಡು ಹೋಗು ಅಂತ ಹೇಳ್ತಾನೆ. ಸ್ನೇಹಿತರೆ, ಈಗ ಗೌತಮ್ನ ಮಾತುಗಳಿಂದ ನಮಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಇವನ ಹೆಂಡತಿ ಪಾರು ಈಗ 4 ತಿಂಗಳ ಗರ್ಭಿಣಿ ಅಂತ. ಗೌತಮ್ ಎಷ್ಟೇ ರಿಕ್ವೆಸ್ಟ್ ಮಾಡ್ತಿದ್ರು ಕೂಡ ಮನು ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಮೊದಲೇ ಹೆದರಿಕೊಂಡಿದ್ದ ಪಾರು ಜೋರಾಗಿ ಕಿರ್ಚಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಅದಕ್ಕೆ ಮನು ಮೇಡಮ್ ನಿಮ್ಗೆ ನನ್ನಿಂದ ಯಾವುದೇ ಹಾನಿಯಾಗೋದಿಲ್ಲ, ನಿಮ್ಮ ಗಂಡ ನಾನು ಕೇಳಿದಷ್ಟು ದುಡ್ಡನ್ನ ತಂದುಕೊಟ್ಟು ನಿಮ್ಮನ್ನ ಕರೆದುಕೊಂಡು ಹೋಗ್ಲಿ ಅಂತ ಹೇಳ್ತಾನೆ. ಮುಂದುವರೆದು ಮೇಡಮ್ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ನಿಮ್ಮಿಬ್ಬರದು ಕೂಡ ಅರೇಂಜ್ ಮ್ಯಾರೇಜ್ ಅಲ್ವಾ, ನಿಮ್ಮ ಮದುವೆಗೆ ನಿಮ್ಮ ತವರು ಮನೆಯವರು ಗೌತಮ್ಗೆ ಎಷ್ಟು ವರದಕ್ಷಿಣೆ ಕೊಟ್ಟಿದ್ರು ಅಂತ ಕೇಳ್ತಾನೆ. ಅದಕ್ಕೆ ಪಾರು 250 ಗ್ರಾಂ ಬಂಗಾರ, 2 ಕೋಟಿ ಕ್ಯಾಶ್ ಹಾಗೂ 1 ಲಕ್ಸುರಿ ಕಾರ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶಾಕ್ ಆದ ಮನು ನಾನು ಮತ್ತಷ್ಟು ದುಡ್ಡನ್ನ ಡಿಮ್ಯಾಂಡ್ ಮಾಡಬಹುದಾಗಿತ್ತಲ್ವಾ ಅಂತ ಅಂದುಕೊಳ್ತಾನೆ. ಅದೇ ಸಮಯಕ್ಕೆ ಗೌತಮ್ ಕಾಲ್ ಮಾಡಿ ಮನೆಯಲ್ಲಿ 1 ಕೋಟಿ ರೂಪಾಯಿ ಮಾತ್ರನೇ ಕ್ಯಾಶ್ ಇದೆ, ಸದ್ಯಕ್ಕೆ ಇಷ್ಟನ್ನ ತೆಗೆದುಕೋ, ಮಿಕ್ಕಿರುವ 50 ಲಕ್ಷವನ್ನ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮನು ಸರ್ ನನ್ಗೇನೆ ಮೋಸ ಮಾಡೋದಕ್ಕೆ ಪ್ರಯತ್ನ
ಪಡ್ತಿದ್ದೀರಾ. ನಾನು ಕೇಳಿರುವ 1.5 ಕೋಟಿ ರೂಪಾಯಿಯನ್ನ ಅರೇಂಜ್ ಮಾಡಿ, ಅದುವರೆಗೂ ನಿಮ್ಮ ಹೆಂಡತಿ ನನ್ನ ಕಸ್ಟಡಿಯಲ್ಲೇ ಇರ್ತಾಳೆ ಅಂತ ಹೇಳ್ತಾ ಕಾಲ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ನಂತರ ಪಾರು ಕಡೆ ತಿರುಗಿ, ನೋಡಿದ್ರ ಮೇಡಮ್, ನಿಮ್ಮ ಗಂಡ ಈ ಪರಿಸ್ಥಿತಿಯಲ್ಲೂ ಕೂಡ 50 ಲಕ್ಷಕ್ಕೆ ಚೌಕಾಸಿ ಮಾಡ್ತಿದ್ದಾನೆ. ಹೌದು, ನೀವು ಗೌತಮ್ನನ್ನ ಮದ್ವೆ ಆಗೋದಕ್ಕೂ ಮುಂಚೆ ಯಾರನ್ನಾದ್ರೂ ಲವ್ ಮಾಡ್ತಿದ್ರಾ ಅಂತ ಕೇಳ್ತಾನೆ. ಅದಕ್ಕೆ ಪಾರು, ಹೌದು, ಕಾಲೇಜ್ನಲ್ಲಿ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಪಾರು ಹೀಗೆ ಹೇಳ್ತಿದ್ದ ಹಾಗೆ ಒಂದೇ ಸರಿ ಕೋಪಗೊಂಡ ಮನು, ಹಾಗಾದ್ರೆ ಎಲ್ಲ ಹುಡುಗಿರು ಕೂಡ ಒಂದೇ ಮೆಂಟಾಲಿಟಿನ? ಬಹುಶಃ ನೀವು ಪ್ರೀತಿ ಮಾಡ್ತಿದ್ದ ಹುಡುಗ ಬಡವ ಅನ್ಸುತ್ತೆ, ಅದಕ್ಕೆ ಅಲ್ವಾ ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡು ಶ್ರೀಮಂತ ಗೌತಮ್ನನ್ನ ಮದ್ವೆ ಆಗಿರೋದು ಅಂತ ಕೇಳ್ತಾನೆ. ಅದೇ ಸಮಯಕ್ಕೆ ಲೈಟಿಂಗ್ಸ್ ಹಾಕಿ ಡೆಕೋರೇಟ್ ಮಾಡಿದ್ದ ಒಂದು ಮನೆಯ ಬಳಿ ಬಂದು ಕಾರನ್ನ ಸಡನ್ ಆಗಿ ಸ್ಟಾಪ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ಮನು ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ ರೆಸ್ಟೋರೆಂಟ್ ಗೆ ಆಗಾಗ ಕೋಕಿಲ ಎಂಬ ಹುಡುಗಿ ಬರ್ತಿರ್ತಾಳೆ. ಮನುಗೆ ಆ ಕೋಕಿಲ ತುಂಬಾ ಇಷ್ಟ ಆಗ್ತಾಳೆ. ಆಕೆ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ದಿನಗಳು ಕಳೆದಂತೆ ಆಕೆ ಜೊತೆ ಸುತ್ತಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಈತ ಇಷ್ಟಪಡ್ತಿದ್ದ ಆ ಕೋಕಿಲ ಎಂಬ ಹುಡುಗಿ ಸಿಟಿಯಲ್ಲೇ ದೊಡ್ಡ ರೆಸ್ಟೋರೆಂಟ್ ಅನ್ನ ಓಪನ್ ಮಾಡಿ ದೊಡ್ಡ ಬಿಸ್ನೆಸ್ ವುಮೆನ್ ಆಗ್ಬೇಕು ಅಂತ ಕನಸನ್ನ ಕಟ್ಟಿಕೊಂಡಿರ್ತಾಳೆ. ಆಕೆ ಆಸೆಯನ್ನ ಅರ್ಥ ಮಾಡಿಕೊಂಡ ಮನು ಆಕೆಗೆ ಓದೋದಕ್ಕೆ ತುಂಬಾನೇ ಸಹಾಯ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ಮನು ಆ ಕೋಕಿಲಾಳ ಮದುವೆಗೆ ಅಂತ ಹಾಕಿದ್ದ ಬ್ಯಾನರ್ ನ ಮುಂದೆ ಬಂದು ನಿಲ್ತಾನೆ. ಸ್ನೇಹಿತರೆ, ಇದರರ್ಥ ಈತ ಪ್ರೀತಿ ಮಾಡ್ತಿದ್ದ ಕೋಕಿಲಾಗೆ ಬೇರೊಬ್ಬ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ. ಅಷ್ಟರಲ್ಲೇ ಈತ ಕಾರ್ನಿಂದ ಕೆಳಗಡೆ ಇಳಿದಿದ್ದನ್ನ ನೋಡ್ತಿದ್ದ ಹಾಗೆ ಪಾರು ಆ ಕಾರನ್ನ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡೋಣ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಮನು ಅಲ್ಲೇ ಇದ್ದ 2 ಮೊಟ್ಟೆಗಳನ್ನ ಕಾರ್ನ ಗ್ಲಾಸ್ಗೆ ಎಸೆದು ಕಾರನ್ನ ಸ್ಟಾಪ್ ಮಾಡುವ ಹಾಗೆ ಮಾಡಿ ಮತ್ತೆ ಕಾರನ್ನ ಹತ್ತಿಕೊಳ್ತಾನೆ. ಅದೇ ಸಮಯಕ್ಕೆ ಗೌತಮ್ ಕಾಲ್ ಮಾಡಿ, ನೀನು ಕೇಳಿದಷ್ಟು ದುಡ್ಡು ಅರೇಂಜ್ ಮಾಡಿದ್ದೀನಿ, ಎಲ್ಲಿಗೆ ತಂದು ಕೊಡ್ಬೇಕು ಹೇಳು ಅಂತ ಕೇಳ್ತಾನೆ. ಆದ್ರೆ ಮನು ಮಾತ್ರ ದುಡ್ಡಿನ ಬ್ಯಾಗ್ ಅನ್ನ ಎಲ್ಲಿಗೆ ತಂದು ಕೊಡ್ಬೇಕು ಅಂತ ಪ್ಲೇಸ್ ನ ನೇಮ್ ಅನ್ನ ಹೇಳಿದೆ. ಗೌತಮ್, ನನಗೆ ತುಂಬಾನೇ ಹಸಿವಾಗಿದೆ, ನಾನು ಹೇಳುವ ಜಾಗಕ್ಕೆ ಹೋಗಿ ಇಡ್ಲಿ ಪಾರ್ಸಲ್ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಈಗ ಗೌತಮ್ಗೆ ಬೇರೆ ದಾರಿ ಇಲ್ಲದೆ ಮನು ಹೇಳಿದ್ದ ಫುಟ್ಪಾತ್ ನ ಮೇಲಿದ್ದ ಒಂದು ತಳ್ಳೋ ಗಾಡಿ ಬಳಿ ಬರ್ತಾನೆ. ಆ ಅಂಗಡಿಯವನು ಟಿಫನ್ ರೆಡಿ ಆಗೋದಕ್ಕೆ ಇನ್ನು 10 ನಿಮಿಷ ಬೇಕು, ನೀವು ಇಲ್ಲೇ ವೇಟ್ ಮಾಡಿ ಸರ್ ಅಂತ ಕುಳಿತುಕೊಳ್ಳೋದಕ್ಕೆ ಹೇಳ್ತಾನೆ. ಗೌತಮ್ ಸರಿ ಅಂತ ತನ್ನ ತಂದಿದ್ದ ದುಡ್ಡಿನ ಬ್ಯಾಗ್ ಸಮೇತ ಅಲ್ಲೇ ಇದ್ದ ಟೇಬಲ್ ಬಳಿ ಹೋಗಿ ಕುಳಿತುಕೊಳ್ತಾನೆ. ಆಗ ಅಲ್ಲಿಗೆ ಸರಿಯಾಗಿ ಕುಡಿದು ಟೈಟ್ ಆಗಿದ್ದ ಒಬ್ಬ ವ್ಯಕ್ತಿ ಬರ್ತಾನೆ. ಆತ, ಸರ್, ನಿಮ್ಮ ಬಳಿ 100 ರೂಪಾಯಿ ಚೇಂಜ್ ಇದ್ರೆ ಕೊಡ್ತೀರಂತ ತುಂಬಾನೇ ಪೀಡಿಸೋದಕ್ಕೆ ಶುರು ಮಾಡ್ತಾನೆ. ಗೌತಮ್ ಈ ಕುಡುಕ ಇಲ್ಲಿಂದ ಹೋದ್ರೆ ಸಾಕು ಅಂತ ತನ್ನ ಬಳಿ ಇದ್ದ 100 ರೂಪಾಯಿಯನ್ನ ಕೊಡ್ತಾನೆ. ಆದ್ರೆ ಆತ ನೋಡಿದ್ರೆ ಮತ್ತೊಂದು ಡ್ರಿಂಕ್ಸ್ ಬಾಟಲಿಯನ್ನ ತೆಗೆದುಕೊಂಡು ಬರ್ತಾನೆ. ಆತ ಗೌತಮ್ನನ್ನ ನೋಡಿ, ಸರ್, ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗ್ತಿದೆ ನೀವು ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ, ತಗೊಳ್ಳಿ, ನನ್ನ ಜೊತೆ ಸ್ವಲ್ಪ ಡ್ರಿಂಕ್ಸ್ ಮಾಡಿ, ನಿಮ್ಗೆ ಧೈರ್ಯ ಬರುತ್ತೆ ಅಂತ ಒಂದು ಪೆಗ್ ಅನ್ನ ಕೊಡ್ತಾನೆ. ಆ ವ್ಯಕ್ತಿ ಮುಂದುವರೆದು, ಸರ್, ನೀವು ತಂದಿರುವ ಆ ದೊಡ್ಡ ಬ್ಯಾಗ್ ನಲ್ಲಿ ಏನಿದೆ ಅಂತ ಕೇಳ್ತಾನೆ. ಆ ಬ್ಯಾಗ್ ನ ತುಂಬಾ ದುಡ್ಡಿದೆ ಅಂತ ಗೌತಮ್ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಸರ್, ನಾನು ನನ್ನ ಜೀವನದಲ್ಲಿ ಅಷ್ಟೊಂದು ದುಡ್ಡನ್ನ ನೋಡಿಲ್ಲ, ಒಂದೇ ಒಂದು ಸಾರಿ ಆ ಬ್ಯಾಗ್ ನ ಜಿಪ್ ಅನ್ನ ಓಪನ್ ಮಾಡಿ ಆ ದುಡ್ಡನ್ನ ನೋಡಿ ಕಣ್ತುಂಬಿಕೊಳ್ತೀನಿ ಅಂತ ಕೇಳ್ತಾನೆ. ಸರಿ ಅಂತ ಗೌತಮ್ ಆ ಬ್ಯಾಗ್ ಅನ್ನ ಓಪನ್ ಮಾಡಿ ತೋರಿಸ್ತಾನೆ. ಅಷ್ಟೊಂದು ದುಡ್ಡನ್ನ ಒಟ್ಟಿಗೆ ನೋಡಿದ್ದ ಆ ವ್ಯಕ್ತಿಗೆ ಒಂದೇ ಸರಿ ಆಶ್ಚರ್ಯ ಆಗಿ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಆತ ಅಳುತ್ತಾ, ಸರ್, ನನ್ನ ತಮ್ಮ ಒಂದು ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ, ಆತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಾಗಲೇ ಸ್ಟೀಲ್ ರಾಡ್ ಅವನ ತಲೆ ಮೇಲೆ ಬಿದ್ದು ಆತ ಆನ್ ದ ಸ್ಪಾಟ್ ಸತ್ತು ಹೋದ. ನಮಗೆ ಬಡತನ ಇದ್ರೂ ಕೂಡ ನನ್ನ ತಮ್ಮ ಅವನ ಹೆಂಡತಿ ಹಾಗೂ ಚಿಕ್ಕ ಮಗಳ ಜೊತೆ ಖುಷಿಯಾಗಿ ಜೀವನ ನಡೆಸ್ತಿದ್ದ. ಈಗ ನನ್ನ ತಮ್ಮ ಸತ್ತ ನಂತರ ಅವನ ಹೆಂಡತಿ ಹಾಗೂ ಆ ಚಿಕ್ಕ ಮಗುವಿನ ಜವಾಬ್ದಾರಿ ನನ್ನ ತಲೆ ಮೇಲೇನೆ ಇದೆ ಅಂತ ಅಳುತ್ತಾ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳ್ತಿದ್ದ ಹಾಗೇನೆ ಗೌತಮ್ಗೆ ಅರ್ಥ ಆಗುತ್ತೆ, ಇವನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ರಾಜು ಎಂಬಾತನೇ ಇವನ ತಮ್ಮ ಅಂತ. ಆ ರಾಜುನ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟ ಇತ್ತ ಅಂತ ಗೌತಮ್ಗೂ ಕೂಡ ಈಗ ತುಂಬಾನೇ ಬೇಜಾರಾಗುತ್ತೆ. ಅದೇ ಸಮಯಕ್ಕೆ ಟಿಫನ್ ರೆಡಿಯಾಗಿದ್ದ ಕಾರಣ ಅಂಗಡಿಯ ಓನರ್ ಪಾರ್ಸಲ್ ಪ್ಯಾಕ್ ಮಾಡ್ತಾನೆ. ಗೌತಮ್ ಅಲ್ಲಿಂದ ಹೊರಡುವಾಗ ಸತ್ತಿದ್ದ ಆ ರಾಜುವಿನ ಅಣ್ಣನಿಗೆ ಒಂದಷ್ಟು ದುಡ್ಡನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಕುಡಿದು ಟೈಟ್ ಆಗಿದ್ರು ಕೂಡ ಆ ವ್ಯಕ್ತಿ, ಸರ್, ಈ ಜಗತ್ತಲ್ಲಿ ಅತಿ ದೊಡ್ಡ ಸಹಾಯ ಅಂದ್ರೆ ಮಾನವೀಯತೆ, ನಿಮ್ಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೂ ಕೂಡ ನನ್ನ ಕಷ್ಟ ಕೇಳಿ ಇಷ್ಟೊಂದು ದುಡ್ಡನ್ನ ಕೊಡೋದಕ್ಕೆ ಅಂತ ಬಂದಿದ್ದೀರಾ, ನೀವು ನನ್ಗೆ ಸಹಾಯ ಮಾಡ್ಬೇಕು ಅಂತ ಅಂದುಕೊಂಡ್ರಿ ಅಲ್ವಾ, ಇಷ್ಟೇ ಸಾಕು ಸರ್ ಅಂತ ಆ ದುಡ್ಡನ್ನ ವಾಪಸ್ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಇದನ್ನ ನೋಡಿದ ಗೌತಮ್ಗೆ ಅರ್ಥ ಆಗುತ್ತೆ, ಈ ಜಗತ್ತಲ್ಲಿ ಎಲ್ಲ ದುಡ್ಡೇ ಅಲ್ಲ, ದುಡ್ಡಿಗಿಂತಲೂ ಮಿಗಿಲಾಗಿರೋದು ಮಾನವೀಯತೆ ಅಂತ ಅರ್ಥ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಕೋಕಿಲ ಯಾಕೆ ಮನು ಜೊತೆ ಬ್ರೇಕಪ್ ಮಾಡಿಕೊಂಡ್ಲು ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ಮನು ಒಬ್ಬ ಲೋವರ್ ಮಿಡಲ್ ಕ್ಲಾಸ್ಗೆ ಸೇರಿದ ವ್ಯಕ್ತಿಯಾಗಿರ್ತಾನೆ. ಇವನ ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದ್ದ ಕಾರಣ ಇವನ ತಾಯಿ ತುಂಬಾನೇ ಕಷ್ಟಪಟ್ಟು ಇವನನ್ನ ಬೆಳೆಸಿರ್ತಾಳೆ. ಜೊತೆಗೆ ಇವನ ತಂದೆ ಮಾಡಿದ್ದ ಸಾಲವನ್ನ ಈತ ಹಾಗೂ ಇವನ ತಾಯಿ ಇಬ್ಬರು ಸೇರಿ ಕಷ್ಟಪಟ್ಟು ದುಡ್ದು ತೀರಿಸಿರ್ತಾರೆ. ಹೀಗಿರುವಾಗಲೇ ಒಂದು ದಿನ ಕೋಕಿಲಾಳ ಬರ್ತ್ಡೇ ಇತ್ತು ಅಂತ ಮನು
ಮನು ಹಾಗೂ ಕೋಕಿಲ ಬೈಕ್ ನಲ್ಲಿ ಸುತ್ತಾಡ್ತಿದ್ದಾಗ ಕೋಕಿಲಳ ತಂದೆ ನೋಡಿಬಿಡ್ತಾರೆ. ಈ ಕಡೆ ಮನು ಕೂಡ ಕೋಕಿಲಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಆಕೆಯನ್ನ ತನ್ನ ಮನೆಗೆ ಕರೆದುಕೊಂಡು ಬರ್ತಾನೆ. ತನ್ನ ತಾಯಿಯನ್ನ ಕೋಕಿಲಗೆ ಭೇಟಿ ಮಾಡಿಸಿ ಆಕೆಗೆ ತನ್ನ ಮನೆಯನ್ನೆಲ್ಲ ತೋರಿಸ್ತಾನೆ. ಆದ್ರೆ ಮನು ವಾಸ ಮಾಡ್ತಿದ್ದ ಈ ಮನೆಯನ್ನ ನೋಡ್ತಿದ್ದ ಹಾಗೆ ಕೋಕಿಲ ಒಂದು ರೀತಿ ಡಿಸಪಾಯಿಂಟ್ ಆಗಿಬಿಡ್ತಾಳೆ. ನಂತರ ಮನು ಕೋಕಿಲಗೆ ತನ್ನ ಲವ್ ಅನ್ನ ಪ್ರಪೋಸ್ ಮಾಡಿ ನಾವಿಬ್ರು ಮದುವೆ ಆಗೋಣ ಅಂತ ಕೇಳ್ತಾನೆ. ಆದ್ರೆ ಕೋಕಿಲ ಮಾತ್ರ ನನ್ಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಇದಾದ ನಂತರ ಮನು ಯಾವಾಗ್ಲೇ ಕಾಲ್ ಮಾಡಿದ್ರು ಕೂಡ ಕೋಕಿಲ ಮಾತ್ರ ಕಾಲ್ ಅನ್ನ ಪಿಕ್ಕೆ ಮಾಡ್ತಿರೋದಿಲ್ಲ. ಮತ್ತಷ್ಟು ದಿನಗಳ ನಂತರ ಕೋಕಿಲ ಇವನ ನಂಬರ್ ಅನ್ನೇ ಬ್ಲಾಕ್ ಮಾಡಿಬಿಡ್ತಾಳೆ. ಹೀಗಿರುವಾಗ್ಲೇ ಒಂದು ದಿನ ಮನು ಕೋಕಿಲ ಮತ್ತೊಬ್ಬ ಹುಡುಗನ ಜೊತೆ ಸುತ್ತಾಡ್ತಿರೋದನ್ನ ನೋಡ್ತಾನೆ. ತಾನು ಪ್ರೀತಿ ಮಾಡ್ತಿದ್ದ ಹುಡುಗಿ ಮತ್ತೊಬ್ಬನ ಜೊತೆ ಸುತ್ತಾಡ್ತಿರೋದನ್ನ ನೋಡಿದ ಮನುಗೆ ತುಂಬಾನೇ ಕೋಪ ಬರುತ್ತೆ. ತಕ್ಷಣವೇ ಆಕೆ ಬಳಿ ಹೋಗಿ ತುಂಬಾನೇ ರೇಗಾಡ್ತಾನೆ. ಅದಕ್ಕೆ ಆ ಕೋಕಿಲ ಕೂಡ ತುಂಬಾನೇ ಕೋಪದಿಂದ, ನೋಡು ಮನು, ನಿನ್ನ ಹಾಗೂ ನನ್ನ ನಡುವೆ ತುಂಬಾನೇ ಡಿಫರೆನ್ಸ್ ಇದೆ. ನಾನು ಜೀವನದಲ್ಲಿ ನನ್ನದೇ ರೆಸ್ಟೋರೆಂಟ್ ಅನ್ನ ಓಪನ್ ಮಾಡಿ ದೊಡ್ಡ ಬಿಸ್ನೆಸ್ ವುಮೆನ್ ಆಗ್ಬೇಕು ಅಂತ ಕನಸನ್ನ ಕಟ್ಟಿಕೊಂಡಿದ್ದೀನಿ. ನಿನ್ನ ಹಾಗೂ ನನ್ನ ಮಧ್ಯ ಸೆಟ್ ಆಗೋದಿಲ್ಲ, ನಾವಿಬ್ರು ಬ್ರೇಕಪ್ ಮಾಡಿಕೊಳ್ಳೋದೆ ಒಳ್ಳೇದು ಅಂತ ಹೇಳಿಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈಗ ಮನು ಪಾರುಗೆ ಇದನ್ನೇ ಹೇಳಿ, ಮೇಡಮ್ ನೀವು ಕೂಡ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಇದೇ ಕಾರಣಕ್ಕೆ ಬ್ರೇಕಪ್ ಮಾಡಿಕೊಂಡಿದ್ದೀರಲ್ವಾ? ಕಾಲೇಜ್ ನಲ್ಲಿ ನೀವು ಪ್ರೀತಿ ಮಾಡ್ತಿದ್ದ ಹುಡುಗ ಕೂಡ ಬಡವನೇ ಆಗಿರ್ಬೇಕು, ಅದಕ್ಕೆ ಅಲ್ವಾ ನೀವು ಅವನ ಜೊತೆ ಬ್ರೇಕಪ್ ಮಾಡಿಕೊಂಡಿರೋದು ಅಂತ ಹೇಳ್ತಾನೆ. ಅದಕ್ಕೆ ಕೋಪಗೊಂಡ ಪಾರು, ಎಲ್ಲ ತಪ್ಪು ಹುಡುಗಿನೇ ಮಾಡ್ತಾಳೆ ಅಂತ ಯಾವಾಗ್ಲೂ ಯಾಕೆ ಅಂದುಕೊಳ್ತೀರಾ? ತಾನು ಮದುವೆ ಆಗುವ ಹುಡುಗ ವೆಲ್ ಸೆಟಲ್ಡ್ ಆಗಿರ್ಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಈ ಜಗತ್ತಲ್ಲಿ ದುಡ್ಡಿಲ್ಲ ಅಂದ್ರೆ ಯಾವ ಕೆಲಸ ಕೂಡ ಆಗೋದಿಲ್ಲ. ಈಗಿನ ಕಾಲದಲ್ಲಿ ದುಡ್ಡು ಅನ್ನೋದು ಒಂದು ಸೆಕ್ಯೂರಿಟಿ ಇದ್ದ ಹಾಗೆ. ಅಷ್ಟಲ್ಲೇ ಯಾಕೆ ಈಗ ನೀನು ನನ್ನನ್ನ ಕಿಡ್ನಾಪ್ ಮಾಡಿರೋದು ಕೂಡ ದುಡ್ಡಿನ ಆಸೆಗೇನೆ ಅಲ್ವಾ? ಇದನ್ನು ಕೇಳಿದ ಮನುಗೆ ಮತ್ತಷ್ಟು ಕೋಪ ಬರುತ್ತೆ. ಮೇಡಮ್, ನಿಮ್ಮ ಫಿಲಾಸಫಿಯನ್ನ ನನ್ಗೆ ಹೇಳೋದಕ್ಕೆ ಬರ್ಬೇಡಿ. ಹುಡುಗಿರಿಗೆ ಕೇವಲ ದುಡ್ಡು, ಬಂಗಲೆ, ಕಾರು, ಒಡವೆ ಇದೆ ಅಲ್ವಾ ಮುಖ್ಯ. ಪ್ರೀತಿ ಮಾಡುವ ಹುಡುಗ ಒಂದು ವೇಳೆ ಬಡವ ಆದ್ರೆ ಅವನ ಕಡೆ ನೀವು ತಿರುಗಿ ಕೂಡ ನೋಡೋದಿಲ್ಲ ಅಂತ ಹೇಳ್ತಾನೆ. ಹೀಗೆ ಇದೇ ವಿಚಾರಕ್ಕೆ ಇಬ್ಬರು ಕೂಡ ಹೆಣ್ಣು ಮಾಡೋದೆ ಸರಿ ಅಂತ ಪಾರು ವಾದ ಮಾಡಿದ್ರೆ, ಇಲ್ಲ ಗಂಡು ಮಾಡೋದೆ ಸರಿ ಅಂತ ಮನು ವಾದ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ಸಮಯದ ನಂತರ ಗೌತಮ್ ಮನು ಹೇಳಿದ್ದ ಜಾಗಕ್ಕೆ ಬಂದು ದುಡ್ಡಿದ್ದ ಆ ಬ್ಯಾಗ್ ಅನ್ನ ಅವನ ಕಾರ್ನ ಡಿಕ್ಕಿಯ ಒಳಗಡೆ ಇಡ್ತಾನೆ. ಆದ್ರೆ ಮನು ಈಗಲೂ ಕೂಡ ಆ ದುಡ್ಡಿರುವ ಬ್ಯಾಗ್ ಅನ್ನ ತೆಗೆದುಕೊಳ್ಳದೆ ಒಂದು ಸರ್ಕಲ್ ನ ಅಡ್ರೆಸ್ ಗೆ ಹೇಳಿ ಅಲ್ಲಿಗೆ ಬರೋದಕ್ಕೆ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ಗೌತಮ್ ಸರಿ ಅಂತ ಅವನ ಕಾರನ್ನ ಫಾಲೋ ಮಾಡ್ತಿದ್ದಾಗ ಅವನ ಗಾಡಿ ಕೆಟ್ಟು ಬಿಡುತ್ತೆ. ಗೌತಮ್ ನಡೆದುಕೊಂಡೆ ಮನು ಹೇಳಿದ್ದ ಆ ಸರ್ಕಲ್ ಗೆ ಹೋಗ್ತಿದ್ದಾಗ ದಾರಿಯಲ್ಲಿ ಅಕ್ಕಪಕ್ಕ ಮಲಗಿದ್ದ ನಿರ್ಗತಿಕರು ಹಾಗೂ ಬಡವರನ್ನ ಅಬ್ಸರ್ವ್ ಮಾಡ್ತಾನೆ. ಅಲ್ಲಿ ಮಲಗಿದ್ದ ಎಷ್ಟೋ ಜನರಿಗೆ ಸರಿಯಾಗಿ ಮಲಗಿಕೊಳ್ಳೋದಕ್ಕೆ ಹಾಸಿಗೆ ಕೂಡ ಇರೋದಿಲ್ಲ ಹಾಗೂ ಎಷ್ಟೋ ಜನ ಹಸಿವಿನಿಂದ ಒದ್ದಾಡ್ತಿರೋದನ್ನ ನೋಡ್ತಾನೆ. ಅವರನ್ನೆಲ್ಲ ನೋಡಿದ ಗೌತಮ್ಗೆ ಒಂದು ರೀತಿ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಗುತ್ತೆ. ಈ ಜಗತ್ತಲ್ಲಿ ಎಷ್ಟೆಲ್ಲ ಬಡತನ ಇದೆ. ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಕೆಲಸಗಾರರನ್ನ ಎಷ್ಟೊಂದು ಕೀಳಾಗಿ ನೋಡ್ತಿದ್ದೆ. ಬೈಬರ್ತೆ ಶ್ರೀಮಂತ ಆಗಿದ್ದ ನನಗೆ ಬಡತನ ಅನ್ನೋದು ಏನು ಅಂತಾನೆ ಗೊತ್ತಾಗ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರು ಮಾಡಿಕೊಳ್ತಾನೆ. ಜೊತೆಗೆ ಇವನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ರಾಜು ಎಂಬ ಕೆಲಸಗಾರ ಸತ್ತಿದ್ದ ಅಲ್ವಾ? ಆತ ಸತ್ತಿದ್ದ ಹಾಸ್ಪಿಟಲ್ ಕೂಡ ಆತ ಹೋಗ್ತಿದ್ದ ರಸ್ತೆಯಲ್ಲೇ ಇರುತ್ತೆ. ಅದನ್ನು ನೋಡಿದ ಗೌತಮ್ಗೆ ಮತ್ತಷ್ಟು ದುಃಖ ಆಗುತ್ತೆ. ಕೊನೆಗೆ ಅಮನು ಹೇಳಿದ ಸರ್ಕಲ್ ನ ಬಳಿ ಆ ದುಡ್ಡಿರುವ ಬ್ಯಾಗ್ ಅನ್ನ ತೆಗೆದುಕೊಂಡು ಬರ್ತಾನೆ. ಮತ್ತೊಂದು ಕಡೆ ಆ ಸರ್ಕಲ್ ನಿಂದ ಸ್ವಲ್ಪವೇ ದೂರದಲ್ಲಿ ತನ್ನ ಕಾರನ್ನ ಪಾರ್ಕ್ ಮಾಡಿ ಮನು ಟಿಫನ್ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಆದಿತ್ಯನನ್ನ ಕಿಡ್ನಾಪ್ ಮಾಡಿದ್ರಲ್ವಾ, ಆ ಕಿಡ್ನಾಪರ್ಸ್ ಕಾರ್ ನಲ್ಲಿ ಅಲ್ಲಿಗೆ ಬರ್ತಾರೆ. ತಾವು ಕೇಳಿದಷ್ಟು ದುಡ್ಡನ್ನ ಕೊಡೋದಕ್ಕೆ ಅಂತ ಬಂದಿರುವ ವ್ಯಕ್ತಿ ಇವನೇ ಅಂತ ತಪ್ಪು ತಿಳಿದುಕೊಂಡು ಅವನನ್ನ ಬ್ಯಾಗ್ ನ ಸಮೇತನೆ ಕಾರಿನ ಒಳಗಡೆ ಕೂರಿಸಿಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಗೌತಮ್ ಜೋರಾಗಿ ಕೂಗ್ತಾ, ನೀವು ಕೇಳಿದಷ್ಟು ದುಡ್ಡನ್ನ ತಂದಿದ್ದೀನಿ, ಬ್ಯಾಗ್ ಅನ್ನ ತೆಗೆದುಕೊಳ್ಳಿ, ನನ್ನ ಹೆಂಡತಿಯನ್ನ ಬಿಟ್ಟು ಬಿಡಿ ಅಂತ ಕೂಗಾಡ್ತಾನೆ. ಇವನ ಮಾತುಗಳನ್ನ ಕೇಳಿದ ಆ ನಾಲ್ವರು ಕಿಡ್ನಾಪರ್ಸ್ ಗಳಿಗೆ ಶಾಕ್ ಆಗುತ್ತೆ. ನಾವು ಕಿಡ್ನಾಪ್ ಮಾಡಿರೋದು ಆದಿತ್ಯ ಎಂಬ ಚಿಕ್ಕ ಹುಡುಗನನ್ನ ಅಲ್ವಾ, ಈತ ನೋಡಿದ್ರೆ ನನ್ನ ಹೆಂಡತಿಯನ್ನ ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾನಲ್ಲ ಅಂತ ಶಾಕ್ ಆಗುತ್ತೆ. ನಂತರ ಏನಾದ್ರೂ ಆಗಿರ್ಲಿ ನಮ್ಗೆ ಹೇಗಿದ್ರು ದುಡ್ಡು ಸಿಕ್ತಲ್ಲ ಅಂತ ಗೌತಮ್ನನ್ನ ಹಾಗೂ ಆದಿತ್ಯ ಎಂಬ ಆ ಚಿಕ್ಕ ಹುಡುಗನನ್ನ ಕೆಳಗಡೆ ತಳ್ಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಆದ್ರೆ ಅಷ್ಟರಲ್ಲೇ ಆ ಬ್ಯಾಗ್ ನ ಒಳಗಡೆ GPS ಅನ್ನ ಇಟ್ಟಿದ್ದ ಮನು ಆ ಕಿಡ್ನಾಪರ್ಸ್ ನ ಕಾರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಬ್ಯಾಗ್ ನ ಒಳಗಡೆ ಏನಾದ್ರೂ ಇರಬಹುದಾ ಅಂತ ಚೆಕ್ ಮಾಡಿದಾಗ DPS ಲೊಕೇಟರ್ ಅನ್ನ ನೋಡಿ ತಕ್ಷಣವೇ ಅದನ್ನ ಕೆಳಗಡೆ ಎಸೆದು ಬಿಡ್ತಾರೆ. ಮತ್ತೊಂದು ಕಡೆ ಮನುನ ಕಾರ್ ನಲ್ಲಿ ಕೂತಿದ್ದ ಪಾರುಗೆ ಇಲ್ಲೇನ್ ನಡೀತಿದೆ ಅಂತಾನೆ ಅರ್ಥ ಆಗೋದಿಲ್ಲ. ಆಕೆ, ನನ್ನನ್ನ ನೀನು ಕಿಡ್ನಾಪ್ ಮಾಡಿದ್ದು ದುಡ್ಡಿಗೋಸ್ಕರ ಅಲ್ವಾ? ನನ್ನ ಗಂಡ ನಿನಗೆ ದುಡ್ಡನ್ನ ತಂದು ಕೊಟ್ಟ ನಂತರ ಕೂಡ ನನ್ನನ್ನ ಯಾಕೆ ಈ ರೀತಿ ಕಾರಿನಲ್ಲಿ ಕೂರಿಸಿಕೊಂಡು ಸುತ್ತಾಡ್ತಿದ್ಯಾ ಅಂತ ರೇಗ್ತಾಳೆ. ಅದಕ್ಕೆ ಮನು, ಮೇಡಮ್ ನೀವಂದುಕೊಳ್ತಿರೋ ಹಾಗೆ ನಾನು ಕೆಟ್ಟ ವ್ಯಕ್ತಿಯಲ್ಲ, ಇದೆಲ್ಲ ಕೂಡ ನಾನು ಮಾಡಿದ್ದ ಒಂದು ಪ್ಲಾನ್ ಅಂತ ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಮನು ಕೋಕಿಲ ತನಗೆ ಮೋಸ ಮಾಡಿಬಿಟ್ಲಲ್ಲ ಅಂತ ಅದೇ ದುಃಖದಲ್ಲಿ ಬಾರ್ಗೆ ಹೋಗಿ ಚೆನ್ನಾಗಿ ಕುಡಿದು ಫುಲ್ ಟೈಟ್ ಆಗಿರ್ತಾನೆ. ಅದೇ ಸಮಯಕ್ಕೆ ಆ ನಾಲ್ವರು ಕಿಡ್ನಾಪರ್ಗಳು ಆದಿತ್ಯ ಎಂಬ ಚಿಕ್ಕ ಹುಡುಗನ ತಂದೆ ತಾಯಿಗೆ ಕಾಲ್ ಮಾಡೋದಕ್ಕೆ ಅಂತ ಹೋಗಿ ಫೋನ್ ನಂಬರ್ ನ ಕಡೆಯ ಒಂದು ನಂಬರ್ ಅನ್ನ ಮಿಸ್ಟೈಪ್ ಮಾಡಿ ಆ ಕಾಲ್ ಈ ಮನುಗೆ
ಗೆ ಕನೆಕ್ಟ್ ಆಗಿರುತ್ತೆ. 1.5 ಕೋಟಿ ರೂಪಾಯಿನ ತಂದು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮಗನನ್ನ ಸಾಯಿಸಿ ಬಿಡ್ತೀನಿ ಅಂತ ಥ್ರೆಟನ್ ಮಾಡಿದ್ದನ್ನ ಈತ ಕೇಳಿಸಿಕೊಳ್ತಾನೆ. ಇವರೆಲ್ಲ ದುಡ್ಡಿಗಾಗಿ ಎಂತೆಂತ ಕೆಲಸವನ್ನ ಮಾಡ್ತಿದ್ದಾರೆ, ಇವರಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸಲೇಬೇಕು ಅಂತ ಡಿಸೈಡ್ ಆಗ್ತಾನೆ. ಮುಂದೇನ್ ಮಾಡೋದು ಅಂತ ಪ್ಲಾನ್ ಮಾಡ್ತಿದ್ದಾಗ್ಲೇ ಅದೇ ರಸ್ತೆಯಲ್ಲಿ ಗೌತಮ್ನ ಕಾರ್ ಪಾಸ್ ಆಗ್ತಿರೋದನ್ನ ನೋಡ್ತಾನೆ. ಗೌತಮ್ನನ್ನ ನೋಡ್ತಿದ್ದ ಹಾಗೇನೆ ಆತ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ಅರ್ಥ ಆಗುತ್ತೆ. ಬೇಕಂತಲೇ ಗೌತಮ್ನ ಕಾರ್ಗೆ ಅಡ್ಡ ಹೋಗಿ ನಂತರ ಡ್ರಾಪ್ ಕೇಳುವ ನಾಟಕ ಮಾಡಿ ಕಾರ್ನ ಒಳಗಡೆ ಕುಳಿತುಕೊಂಡಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಮನುನ ಪ್ಲಾನ್ ಏನಾಗಿರುತ್ತೆ ಗೊತ್ತಾ? ಗೌತಮ್ನ ಬಳಿ 1.5 ಕೋಟಿ ರೂಪಾಯಿಯನ್ನ ಈಸ್ಕೊಂಡು ಆ ದುಡ್ಡನ್ನ ಕಿಡ್ನಾಪರ್ಸ್ಗೆ ಕೊಡುವ ನಾಟಕ ಮಾಡಿ ಮೊದಲಿಗೆ ಆ ಹುಡುಗ ಆದಿತ್ಯನನ್ನ ಕಾಪಾಡೋದು, ನಂತರ ಆ ಕಿಡ್ನಾಪರ್ಸ್ ನನ್ನ ಹಿಡಿದು ಪೊಲೀಸರಿಗೆ ಕೊಟ್ಟು ವಾಪಸ್ ಆ ದುಡ್ಡನ್ನ ಗೌತಮ್ಗೆ ರಿಟರ್ನ್ ಮಾಡ್ಬೇಕು ಅಂತ ಅಂದುಕೊಂಡಿರ್ತಾನೆ. ಆದ್ರೆ ಅಷ್ಟರಲ್ಲೇ ಈಗ ಇವನ ಪ್ಲಾನ್ ಉಲ್ಟಾ ಆಗಿ ಆ ಕಿಡ್ನಾಪರ್ಸ್ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಿಟ್ಟಿರ್ತಾರೆ. ಇವನ ಉದ್ದೇಶವನ್ನ ಅರ್ಥ ಮಾಡಿಕೊಂಡ ಪಾರು ಆ ಕಿಡ್ನಾಪರ್ಸ್ ಯಾವ ಕಡೆ ಹೋದ್ರು ಅಂತ ದಾರಿ ತೋರಿಸ್ತಾಳೆ. ಮತ್ತೊಂದು ಕಡೆ ಆ 4 ಜನ ಕಿಡ್ನಾಪರ್ಸ್ ಗಳು ನಮಗೆ ದುಡ್ಡು ಸಿಕ್ತಲ್ಲ ಅಂತ ತುಂಬಾನೇ ಖುಷಿ ಪಡ್ತಿರ್ತಾರೆ. ಕೊನೆಗೂ ಅವರೆಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ಆ 4 ಜನಕ್ಕೆ ಮನು ಸರಿಯಾಗಿ ಹೊಡಿತಾನೆ. ಕೊನೆಗೆ ಆ 4 ಜನ ಕೂಡ ಮನುನ ಕಾಲನ್ನ ಹಿಡಿದುಕೊಂಡು, ಸರ್ ನಮ್ಮ ಮಾತನ್ನ ಸ್ವಲ್ಪ ಕೇಳಿ, ನಮ್ಮ 4 ಜನಕ್ಕೂ ಕೂಡ ತುಂಬಾನೇ ಪ್ರಾಬ್ಲಮ್ಸ್ ಇದೆ, ಆ ದುಡ್ಡನ್ನ ನಮ್ಮಿಂದ ಕಿತ್ತುಕೊಳ್ಬಿಡಿ, ಆ ದುಡ್ಡನ್ನ ನಮಗೇನೆ ಕೊಟ್ಟು ಬಿಡಿ. ಇತ್ತೀಚೆಗೆ ತಾನೆ ವಿನಾಕಾರಣ ನಮ್ಮನ್ನ ಕೆಲಸದಿಂದ ತೆಗೆದು ಹಾಕಿಬಿಟ್ರು, ನಮ್ಮ ಮೇಲೆ ತುಂಬಾನೇ ಸಾಲ ಇದೆ, ನಮ್ಮನ್ನ ಅರ್ಥ ಮಾಡಿಕೊಳ್ಳಿ ಅಂತ ತುಂಬಾನೇ ಅಳದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ನೋಡಿದ್ರೆ ಗೌತಮ್ ಕಿಡ್ನಾಪ್ ಆಗಿದ್ದ ಆ ಹುಡುಗನನ್ನ ತನ್ನ ಮನೆಗೇನೆ ಕರೆದುಕೊಂಡು ಬಂದಿರ್ತಾನೆ. ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಮನು ಕೂಡ ಪಾರುಳನ್ನ ಕರೆದುಕೊಂಡು ಆ ದುಡ್ಡಿನ ಸಮೇತನೇ ಅಲ್ಲಿಗೆ ಬರ್ತಾನೆ. ಮನು ತಾನು ಮಾಡಿದ್ದ ಪ್ಲಾನ್ ನ ಬಗ್ಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿ ಆ 1.5 ಕೋಟಿ ರೂಪಾಯಿಯನ್ನ ವಾಪಸ್ ಕೊಡ್ತಾನೆ. ಹಾಗೂ ಕಿಡ್ನಾಪ್ ಮಾಡಿದ್ದ ಆ 4 ಜನರನ್ನ ತೋರಿಸಿ, ಸರ್ ಇವರೆಲ್ಲ ನನ್ನ ಫ್ರೆಂಡ್ಸ್, ದಯವಿಟ್ಟು ಇವರಿಗೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಕೊಡಿ, ಹಾಗೂ ಆ ಚಿಕ್ಕ ಹುಡುಗ ಆದಿತ್ಯನನ್ನ ಅವನ ತಂದೆ ತಾಯಿ ಬಳಿ ಸೇರಿಸಿಬಿಡಿ ಅಂತ ಹೇಳ್ತಾನೆ. ಪಾರು ಕೂಡ ಗೌತಮ್ಗೆ ಅರ್ಥ ಮಾಡಿಸಿದ ಕಾರಣ ಆತ ಸರಿ ಅಂತ ಒಪ್ಪಿಕೊಳ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಆ 4 ಜನ ಕೂಡ ಗೌತಮ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಹಾಗೂ ಆ ಚಿಕ್ಕ ಹುಡುಗ ಆದಿತ್ಯನನ್ನ ಕರೆದುಕೊಂಡು ಹೋಗಿ ಅವನ ತಂದೆ ತಾಯಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಹಾಗೂ ಲಾಸಿನಲ್ಲಿ ಕೋಕಿಲಳ ಮದುವೆ ಒಂದು ಚರ್ಚ್ ನಲ್ಲಿ ನಡೀತಿರುತ್ತೆ. ಅಲ್ಲಿಗೆ ಬಂದ ಮನುನನ್ನ ನೋಡಿದ ಕೋಕಿಲ ಈತ ತನ್ನ ಮದುವೆಯನ್ನ ನಿಲ್ಲಿಸಿ ಬಿಡ್ತಾನೆ ಅಂತ ಹೆದರಿಕೊಳ್ತಾಳೆ. ಆದ್ರೆ ಮನು ಆಕೆಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.